ನಮಸ್ಕಾರ ಸ್ನೇಹಿತರೆ. ಭಾರತದ ಜನಗಣತಿ 2027 ಮತ್ತು ಮನೆಪಟ್ಟಿ ಅಥವಾ ಮನೆಗಣತಿ ಕಾರ್ಯಾಚರಣೆ 2026 ಗಣತಿದಾರರು ಮೊಬೈಲ್ HLO ಆ್ಯಪ್ನಲ್ಲಿ ಈ ಒಂದು ಮನೆಪಟ್ಟಿ ಕಾರ್ಯಾಚರಣೆ ಮಾಹಿತಿಯನ್ನ ಎಲ್ಲ ಇನ್ಸ್ಟಾಲ್ ಮಾಡಿಕೊಂಡು HLO ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಮನೆಪಟ್ಟಿ ಕಾರ್ಯಾಚರಣೆಗೋಸ್ಕರ. ಸೊ ನಿಮ್ಮ ಒಂದು ಮೊಬೈಲು ಗಣತಿದಾರರು ಈ ಒಂದು HLO ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಬೇಕಾದ್ರೆ ಮೊಬೈಲ್ ಅಥವಾ ಹ್ಯಾಂಡ್ಸೆಟ್ ಅದರ ಒಂದು ಇಂಟರ್ನಲ್ ಸ್ಟೋರೇಜು ಆಂಡ್ರಾಯ್ಡ್ ಆಗಿದ್ರೆ 8 GB ಇಂಥ ಸ್ಟೋರೇಜು ಜಾಸ್ತಿ ಇರಬೇಕಾಗಿರುತ್ತೆ. 4 GB ರ್ಯಾಮ್ ಇರಬೇಕು ಮತ್ತು ಆ ಒಂದು ಹ್ಯಾಂಡ್ಸೆಟ್ ವರ್ಷನ್ನು ಆಂಡ್ರಾಯ್ಡ್ 12ನೇ ವರ್ಷನ್ಗಿಂತ ಅಥವಾ 12ನೇ ವರ್ಷನ್ ಇರಬೇಕಾಗಿರುತ್ತೆ. ಇನ್ನು ಐಫೋನ್ ಆದ್ರೆ ಸ್ಟೋರೇಜ್ 8 GB ರ್ಯಾಮು ಮತ್ತು ರ್ಯಾಮ್ 8 GB ಸ್ಟೋರೇಜ್ ಇರಬೇಕು, ರ್ಯಾಮ್ 4 GB ಇರಬೇಕು ಮತ್ತು ವರ್ಷನ್ನು 15 ವರ್ಷನ್ ಇರಬೇಕಾಗಿರುತ್ತೆ. ಸೊ ನಿಮ್ಮ ಮೊಬೈಲ್ನಲ್ಲಿ ನೀವು ಮೊದಲಿಗೆ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ಮೇಲೆ ಇಲ್ಲಿ ಸರ್ಚ್ ಆ್ಯಪ್ಸ್ ಅಂಡ್ ಗೇಮ್ಸ್ ಇಲ್ಲಿ ನೀವು ಏನು ಮಾಡಿ HLO ಸೆನ್ಸಸ್ ಆ್ಯಪ್ 2027 ಅಂತ ಟೈಪ್ ಮಾಡಿ HLO ಟ್ರೈನಿಂಗ್ ಆ್ಯಪ್ನ ಐಕಾನ್ ಶೋ ಆಗುತ್ತೆ. ಸೊ ಈ ಆ್ಯಪ್ ಬೇಡ, ಆಲ್ರೆಡಿ ಮೊಬೈಲ್ನಲ್ಲಿ ಇದ್ದರೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಸೆನ್ಸಸ್ 2027 ಹೌಸ್ ಲಿಸ್ಟ್ ಆಫೀಸ್ ಆಫ್ ದಿ ರಿಜಿಸ್ಟರ್ ಜನರಲ್ ಪ್ರೊಡಕ್ಟಿವಿಟಿ ಅಂತ ಆ್ಯಪ್ ಐಕಾನ್ ಶೋ ಆಗ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ಸ್ಟಾಲ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಪನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. HLO ಆ್ಯಪ್ನ ಇಂಟರ್ಫೇಸ್ ಪೇಜ್ ಈ ರೀತಿ ಆರೆಂಜ್ ಕಲರಲ್ಲಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಯೂಸರ್ ID ಕೇಳುತ್ತೆ. ನಿಮ್ಮ ಯೂಸರ್ ID ನಿಮ್ಮನ್ನು ಎನ್ಯುಮಿನೇಟರ್ ಆಗಿ ಅಪಾಯಿಂಟ್ ಮಾಡಿರ್ತಕ್ಕಂಥ ಲೆಟ್ರಲ್ಲಿ ಇರುತ್ತೆ, ಇಲ್ಲ ಅಂದರೆ ನಿಮಗೆ SMS ಕೂಡ ಬಂದಿರುತ್ತೆ. SMS ಅಲ್ಲಿ ಅಥವಾ ನಿಮಗೆ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಇರ್ತಕ್ಕಂತಹ ಯೂಸರ್ ಐಡಿಯನ್ನು ಯೂಸರ್ ID ಬಾಕ್ಸಲ್ಲಿ ಕೊಡಿ ಮತ್ತು ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಎಂಟರ್ ಕ್ಯಾಪ್ಚಾ ಬಾಕ್ಸ್ ಅಲ್ಲಿ ಕೊಡಿ. ನಂತರ ರಿಜಿಸ್ಟರ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ OTP ಸೆಂಟ್ ಅಂತ ನಿಮ್ಮ ಮೊಬೈಲ್ ನಂಬರ್ಗೆ ಇಲ್ಲಿ ಅಲೌ ಕೇಳುತ್ತೆ, ಅಲೌ ಕೊಡಿ. ರಿಜಿಸ್ಟರ್ ನಂಬರ್ಗೆ OTP ಹೋಗಿದೆ ಅಂತ ಪಾಪಲ್ಲಿ ಶೋ ಆಗುತ್ತೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ರಿಜಿಸ್ಟರ್ ಮೊಬೈಲ್ಗೆ ಬಂದಿರತಕ್ಕಂಥ 6 ಡಿಜಿಟ್ OTP ಆಟೋಮೆಟಿಕ್ ಆಗಿ 6 ಬಾಕ್ಸ್ಗಳಲ್ಲಿ ಬಂದು ಕೂರುತ್ತೆ, ಇಲ್ಲ ಅಂದ್ರೆ ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ವೆರಿಫೈ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. OTP ಬರೆದಿದ್ರೆ 60 ಸೆಕೆಂಡ್ ಆದ್ಮೇಲೆ ನಿಮಗೆ ರೀಸೆಂಟ್ OTP ಬಟನ್ ಎನೇಬಲ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಬಂದಂತ OTP ಅನ್ನು 6 ಬಾಕ್ಸ್ ಅಲ್ಲಿ ಕೊಟ್ಟು ವೆರಿಫೈ OTP ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿ. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ನೋಡಿ. ಪಾಸ್ವರ್ಡ್ ಇಲ್ಲಿ ನೀವು ADMIN ಒಂದು ಕ್ಯಾಪಿಟಲ್ ಒಂದು ಲೆಟರ್ ತಗೊಳ್ಳಿ, ಬಾಕಿ MIN ಇದನ್ನ ಸೊ ಇದು ಸ್ಮಾಲ್ ಲೆಟರ್ ಅಲ್ಲಿ ಎಂಟರ್ ಮಾಡಿ. ಆಡ್ ಸಿಂಬಲ್ ತಗೊಳ್ಳಿ, 1 2 3 ನ್ಯೂಮೆರಿಕಲ್ ಅನ್ನ ಎಂಟ್ರಿ ಮಾಡಿ. ಇದು ಡಿಫಾಲ್ಟ್ ಪಾಸ್ವರ್ಡ್. ನೆಕ್ಸ್ಟ್ ಸಬ್ಮಿಟ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿ. admin@123 ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಕನ್ಫರ್ಮ್ ಇನ್ ಹಿಚ್ ಯು ಲ್ಯಾಂಗ್ವೇಜ್ ಟು ವರ್ಕ್ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಶೋ ಆಗ್ತಿರುತ್ತೆ. ಇಲ್ಲೊಂದು ರೆಡ್ ಕಲರ್ ನಲ್ಲಿ ನೋಟ್ ಕೊಟ್ಟಿದ್ದಾರೆ. ಆಫ್ಟರ್ ದಿಸ್ ಸ್ಟೆಪ್ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದ ಲ್ಯಾಂಗ್ವೇಜ್ ಅಂತ ರೆಡ್ ಕಲರ್ ಅಲ್ಲಿ ಬಂದಿರುತ್ತೆ. ಅಂದರೆ ಒಂದು ಸಲ ನೀವು ಭಾಷೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡಿದ ಮೇಲೆ ನಂತರ ಭಾಷೆಯನ್ನ ಬದಲಾಯಿಸಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥ ಒಂದು ಸೂಚನೆ ಇರುತ್ತದೆ. ನಾನಿಲ್ಲಿ ಚೇಂಜ್ ಲ್ಯಾಂಗ್ವೇಜ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡುತ್ತೇನೆ. ನೆಕ್ಸ್ಟ್ ಇಲ್ಲಿ ಬಲಗಡೆ 3 ಲ್ಯಾಂಗ್ವೇಜ್ಗಳು ಶೋ ಆಗುತ್ತೆ, ಇಂಗ್ಲಿಷ್, ಮರಾಠಿ, ಕನ್ನಡ ಅಂತ. ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಪೇಜ್ ಎಲ್ಲ ಕನ್ನಡಿಗೆ ಬರುತ್ತೆ. ನೆಕ್ಸ್ಟ್ ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಭಾಷೆಯನ್ನ ದೃಢೀಕರಿಸಿ ಅಂತ ಮತ್ತೊಮ್ಮೆ ನಿಮಗೆ ಇಲ್ಲಿ ನೀವು ಆಯ್ಕೆ ಮಾಡಿದ ಭಾಷೆ ಕನ್ನಡ ಇದೆ. ಈ ಹಂತದ ನಂತರ ನೀವು ಭಾಷೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ ರೆಡ್ ಕಲರ್ ನಲ್ಲಿ ಒಂದು ಪಾಪ್ ಮೆಸೇಜ್ ಬರುತ್ತದೆ. ನಾನು ಖಚಿತ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡುತ್ತೇನೆ. ನೆಕ್ಸ್ಟ್ ಪಾಸ್ವರ್ಡ್ ಬದಲಾಯಿಸಿ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ ಬರುತ್ತದೆ ಮತ್ತು ಬಳಕೆದಾರರ ID ನಮೂದಿಸೆಯಲ್ಲಿ ನಿಮ್ಮ ಒಂದು ಯೂಸರ್ ID ಬೈ ಡಿಫಾಲ್ಟ್ ಆಗಿ ಇಲ್ಲಿ ಬಂದಿರುತ್ತೆ. ಹಳೆಯ ಪಾಸ್ವರ್ಡ್ ನಮೂದಿಸೆಯಲ್ಲಿ ನೀವು A ಕ್ಯಾಪಿಟಲ್ ಮತ್ತು ಈ DMIN ಅಡ್ಮಿನ್ ಅಂತಕ್ಕಂಥ admin@123 ಏನೊಂದು ಡಿಫಾಲ್ಟ್ ಪಾಸ್ವರ್ಡ್ ಈ ಮುಂಚೆ ಕೊಟ್ಟಿದ್ರಿ ಅದನ್ನೇ ಮತ್ತೊಮ್ಮೆ ಹಳೆಯ ಪಾಸ್ವರ್ಡ್ ನಮೂದಿಸಿ ಬಾಕ್ಸ್ ಅಲ್ಲಿ ಕೊಡಿ. ಹೊಸ ಪಾಸ್ವರ್ಡ್ ಅನ್ನ ನೀವು ನಮೂದಿಸಬೇಕಾಗುತ್ತೆ. ಹೊಸ ಪಾಸ್ವರ್ಡ್ ಅನ್ನ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ನೀವು ಪಾಸ್ವರ್ಡ್ ಒಂದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಹೊಸ ಪಾಸ್ವರ್ಡ್ ನಮೂದಿಸಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಿ ಇಲ್ಲಿ ನೀವು ಪಾಸ್ವರ್ಡ್ ಅನ್ನ
ಎಂಟ್ರಿ ಮಾಡಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಪಾಸ್ವರ್ಡ್‌ನಲ್ಲಿ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಮ್ಯಾಕ್ಸಿಮಮ್ 20 ಕ್ಯಾರೆಕ್ಟರ್ಸ್ ವರೆಗೆ ಅಲೋ ಮಾಡುತ್ತೆ. ಅದರಲ್ಲಿ ಒಂದು ಅಪ್ಪರ್ ಕೇಸು, ಒಂದು ಲೋವರ್ ಕೇಸ್‌ನ ಲೆಟರ್ ಇರಬೇಕು. ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಮತ್ತು ಒಂದು ಯಾವುದಾದ್ರೂ ನ್ಯೂಮೆರಿಕಲ್ ನಂಬರ್ಸ್ ಇರಬೇಕಾಗಿರುತ್ತೆ. ಸ್ಕ್ರೀನ್‌ನಲ್ಲಿ ಎಕ್ಸಾಂಪಲ್ ಆಗಿ ತೋರಿಸಿರೋ ರೀತಿ ನೀವು ಪಾಸ್ವರ್ಡ್ ಒಂದನ್ನ ಸೆಟ್ ಮಾಡ್ಕೊಳ್ಳಿ. ಅದನ್ನೇ ಹೊಸ ಪಾಸ್ವರ್ಡ್ ದೃಢೀಕರಿಸಿ ಬಾಕ್ಸಲ್ಲಿ ರಿಪೀಟ್ ಮಾಡಿ ನಂತರ ಪಾಸ್ವರ್ಡ್ ಬದಲಾಯಿಸಿ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಯಶಸ್ಸು ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಫಾರ್ ಅಂತ ನಿಮ್ಮ ಒಂದು ಯೂಸರ್ ಐಡಿ ಶೋ ಆಗ್ತಿರುತ್ತದೆ. ಸರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮತ್ತೊಂದು ಸಲ ನಿಮಗೆ ಇಲ್ಲಿ ಲಾಗಿನ್ ಪೇಜ್ ಬರುತ್ತೆ. ಬಳಕೆದಾರರ ಐಡಿ ಬೈ ಡಿಫಾಲ್ಟ್ ಆಗಿ ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಹಿನ್ನೆಲೆ ಬಣ್ಣವನ್ನ ಹೊಂದಿಸಿ ಡಿಫಾಲ್ಟ್ ಅಂತ ಡೌನ್ ಏರೋ ಮಾರ್ಕ್ ಇರ್ತದೆ. ಅಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಚೇಂಜ್ ಮಾಡ್ಕೋಬೇಕಾದ್ರೆ ಡಿಫಾಲ್ಟ್ ಬಟನ್ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಬ್ಯಾಕ್ ಗ್ರೌಂಡ್ ಕಲರ್ ಅಲ್ಲಿ ಚೇಂಜ್ ಕೂಡ ಮಾಡ್ಕೋಬಹುದು. ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ, ಅದನ್ನ ಕ್ಯಾಪ್ಚಾ ನಮೂದಿಸಿ ಬಾಕ್ಸ್ ಅಲ್ಲಿ ಕೊಡಿ. ನಂತರ ನೋಂದಣಿ ರಿಜಿಸ್ಟರ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿ. ನೋಡಬಹುದು OTP ಕಳುಹಿಸಲಾಗಿದೆ ಅಂತ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಶೋ ಆಗುತ್ತೆ. ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಅಲೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ OTP ಕಳುಹಿಸಲಾಗಿದೆ ಪಾಪ್ ಪೇಜ್ ಒಂದು ಶೋ ಆಗುತ್ತೆ. ಸರಿ ಮೇಲೆ ಕ್ಲಿಕ್ ಮಾಡಿ. ನಿಮಗೆ OTP ಬಂದಿರತಕ್ಕಂಥದ್ದು ಇಲ್ಲಿ ಆಟೋಮೆಟಿಕ್ ಆಗಿ ಫಿಲ್ ಆಗಿರುತ್ತೆ. ನೆಕ್ಸ್ಟ್ OTP ಪರಿಶೀಲಿಸಿ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಮತ್ತೊಮ್ಮೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ನೀವು ಏನು ಪಾಸ್ವರ್ಡ್ ರೀಸೆಟ್ ಮಾಡ್ಕೊಂಡಿದ್ದೀರಿ ಅಥವಾ ಹೊಸದಾಗಿ ಪಾಸ್ವರ್ಡ್ ಒಂದನ್ನ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಅದನ್ನ ಪಾಸ್ವರ್ಡ್ ಬಾಕ್ಸ್ ಅಲ್ಲಿ ಕೊಡಿ. ನಂತರ ಸಲ್ಲಿಸು ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿ. ನೋಡಬಹುದು ನೀವು ದೃಢೀಕರಿಸಲ್ಪಟ್ಟಿದ್ದೀರಿ, ಲಾಗಿನ್ ಯಶಸ್ವಿಯಾಗಿದೆ ಅಂತ ನಿಮಗೆ ಪಾಪ್ ಅಲ್ಲಿ ಬರುತ್ತದೆ. ಸರಿ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಲಾಗಿನ್ ನಲ್ಲಿ ಸಮಸ್ಯೆ ಆದ್ರೆ ನಿಮ್ಮ ಚಾರ್ಜ್ ಆಫೀಸ್ ಅಲ್ಲಿ ಈ ಒಂದು ಎನ್ಯುಮರೇಷನ್ ಅಂದ್ರೆ ಗಣತಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ಏನೊಂದು ನಾಮಿನೇಟೆಡ್ ಅಧಿಕಾರಿಗಳಿರ್ತಾರೆ ಅವರನ್ನ ನೀವು ಸಂಪರ್ಕ ಮಾಡಿ ನಿಮಗೆ ಲಾಗಿನ್ ಸಮಸ್ಯೆಯನ್ನು ಅವರು ಸಾಲ್ವ್ ಮಾಡಿ ಕೊಡ್ತಾರೆ. ಇಲ್ಲಿ ಸರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ದಯವಿಟ್ಟು ಇಲ್ಲಿ ನೆಕ್ಸ್ಟ್ ಪಿನ್ ಹೊಂದಿಸಿ ಅಂತಕ್ಕಂತ ಒಂದು ಇಂಟರ್ಫೇಸ್ ಪೇಜ್ ಬರುತ್ತದೆ. ನೀವು 4 ಡಿಜಿಟ್ ಪಿನ್ ಒಂದನ್ನ ಸೆಟ್ ಮಾಡ್ಕೊಳ್ಳಿ ಮತ್ತು ದಯವಿಟ್ಟು ಬಯಸಿದ ಪಿನ್ ಅನ್ನು ಹೊಂದಿಸಿ. ಇದನ್ನು ನಂತರದ ಲಾಗಿನ್ ಗಳಿಗೆ ಬಳಸಲಾಗುತ್ತದೆ ಅಂತಕ್ಕಂತ ಒಂದು ನಿಮಗೆ ಇಲ್ಲಿ ನೋಟ್ ಇರ್ತದೆ. ಅಂದ್ರೆ ಇಲ್ಲಿ ಒಂದು 4 ಡಿಜಿಟ್ ಪಿನ್ ಅನ್ನ ಸೆಟ್ ಮಾಡ್ಕೊಳ್ಳಿ ಮತ್ತು ಪ್ರತಿ ಸಲ ಲಾಗಿನ್ ಆಗ್ಬೇಕಾದ್ರೆ ಪಿನ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಸರಿಯಾಗಿ ಪಿನ್ ನಂಬರ್ ಕೊಡಿ ಅಂತ ಇರ್ತದೆ. ನಾನು ಇಲ್ಲಿ ಒಂದು ಪಿನ್ ನಂಬರ್ ಅನ್ನ ಸೆಟ್ ಮಾಡ್ಕೊತೇನೆ. ಮುಂದಿನ ನೆಕ್ಸ್ಟ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡುತ್ತೇನೆ. ಸೊ ನೆಕ್ಸ್ಟ್ ಪಿನ್ ದೃಢೀಕರಿಸಿ ಅಂತ ಇರ್ತದೆ. ನೀವು ಮತ್ತೊಂದು ಸಲ ನೀವು ಸೆಟ್ ಮಾಡ್ಕೊಂಡಿರ್ತಕ್ಕಂಥ ಪಿನ್ ಅನ್ನ ಇಲ್ಲಿ ರಿಪೀಟ್ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪಿನ್ ಯಶಸ್ವಿಯಾಗಿ ಉಳಿಸಲಾಗಿದೆ. SCST ಡೇಟಾ ಡೌನ್ಲೋಡ್ ಪೂರ್ಣಗೊಂಡಿದೆ ಅಂತಕ್ಕಂತ ಈ ಒಂದು ಪಾಪ್ ಪೇಜ್ ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಸರಿ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು HLO ಆಪ್ ನ ಒಂದು ಹೋಮ್ ಪೇಜ್ ನಿಮಗೆ ಇಲ್ಲಿ ಶೋ ಆಗ್ತಿರ್ತದೆ. ಇಲ್ಲಿ ರಿಫ್ರೆಶ್ ಬಟನ್ ಇರ್ತದೆ. ಸೊ ಇಲ್ಲಿ ನಿಮಗೆ ಭಾರತದ ಜನಗಣತಿ 2027 ಸ್ಥಳ ವಿವರಗಳು ಅಂತ ಇರ್ತದೆ ಮತ್ತು ಇಲ್ಲಿ ನಿಮಗೆ ಸ್ಥಳ ವಿವರಗಳಲ್ಲಿ ರಾಜ್ಯ, ಜಿಲ್ಲೆ, ತಾಲೂಕು, ವಾರ್ಡ್ ನಂಬರ್, ಇಲ್ಲಿ ನಿಮಗೆ ಸ್ಥಳೀಯ ಪ್ರಾಧಿಕಾರ ಅಥವಾ ಮುನ್ಸಿಪಾಲಿಟಿಗಳಾಗಿದ್ರೆ ವಾರ್ಡ್ ಸಂಖ್ಯೆ ಶೋ ಆಗ್ತಿರತ್ತೆ ಮತ್ತು ಗ್ರಾಮೀಣ ಪ್ರದೇಶ ಆಗಿದ್ರೆ ರೂರಲ್ ಏರಿಯಾ ಆಗಿದ್ರೆ ಇಲ್ಲಿ ವಾರ್ಡ್ ಸಂಖ್ಯೆ 00 ಅಂತ ಇರ್ತದೆ ಮತ್ತು ಮನೆಪಟ್ಟಿ ಬ್ಲಾಕ್ ಸಂಖ್ಯೆ ಶೋ ಆಗ್ತಿರತ್ತೆ ಮತ್ತು ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ, ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನ ನೀವು ಇಲ್ಲಿ ನಿಮ್ಮ ಒಂದು ಲೇಔಟ್ ಮ್ಯಾಪ್ಗೆ ಅನುಗುಣವಾಗಿ ಫಿಲ್ ಮಾಡಬೇಕು. ನಂತರ ಮನೆಪಟ್ಟಿ ಕಾರ್ಯಾಚರಣೆ ಅಂತಕ್ಕಂತ ಒಂದು ಆರೆಂಜ್ ಕಲರ್ ಬಟನ್ ನಿಮಗೆ ಇಲ್ಲಿ ಶೋ ಆಗ್ತಿರತ್ತೆ. ಇಲ್ಲಿ ಎಡಗಡೆ ಟಾಪ್ ಅಲ್ಲಿ 3 ಮೆನು ಅಡ್ಡಗೆರೆಗಳಿವೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ಇಲ್ಲಿ ನಿಮ್ಮ ಒಂದು ಯೂಸರ್ ಐಡಿ ಶೋ ಆಗ್ತಿರತ್ತೆ ಮತ್ತು ನಿಮ್ಮ ರೋಲ್ ಏನಿದೆ, ನೀವು ಎನ್ಯುಮರೇಟರ್ ಅಥವಾ ಸೂಪರ್ವೈಸರ್ ಅಂತಕ್ಕಂಥದ್ದು ಇಲ್ಲಿ ನಿಮ್ಮ ಒಂದು ರೋಲ್ ಶೋ ಆಗ್ತಿರ್ತದೆ. ಆಮೇಲೆ ಸ್ವಯಂ ಗಣತಿ ಐಡಿಗಳು ಡೌನ್ಲೋಡ್ ಆಗಿವೆ. ಅಂದರೆ ನಮ್ಮ ಒಂದು ನಮಗೆ ಅಲಾಟ್ ಆಗಿರ್ತಕ್ಕಂಥ ಬ್ಲಾಕ್ ನಲ್ಲಿ ಯಾರ್ಯಾರು ಸ್ವಯಂ ಗಣತಿಯನ್ನ ಮಾಡ್ಕೊಂಡಿದ್ದಾರೆ ಅವರ ಒಂದು ಸಂಖ್ಯೆ ಇಲ್ಲಿ ನಿಮ್ಗೆ ಶೋ ಆಗ್ತಿರ್ತದೆ. ಇಲ್ಲಿ ಅಬೌಟ್ ಒಂದು ಬಟನ್ ಇದೆ ಮತ್ತು ಪಾಸ್ವರ್ಡ್ ಬದಲಾಯಿಸಬೇಕಾದ್ರೆ ನೀವು ಪಾಸ್ವರ್ಡ್ ಬದಲಾಯಿಸಿ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೋಬಹುದು. ಮನೆಪಟ್ಟಿ ಬ್ಲಾಕ್ ಮ್ಯಾಪ್ಗಳು ಅಂತ ನಿಮ್ಮ ಒಂದು ಮನೆಪಟ್ಟಿ ಬ್ಲಾಕ್ ಅನ್ನ ಮ್ಯಾಪ್ ನ ಇಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಹೆಲ್ಪ್ ನ ಒಂದು ಐಕಾನ್ ಇದೆ. ಹೌ ಟು ಚೇಂಜ್ ಕೀಬೋರ್ಡ್ ಲ್ಯಾಂಗ್ವೇಜ್ ಅಂತ ಇರ್ತದೆ ಮತ್ತು ಲಾಗ್ ಔಟ್ ಬಟನ್ ಗಳಿವೆ
ನಾನೀಗ ಮನೆಪಟ್ಟಿ ಬ್ಲಾಕ್ ಮ್ಯಾಪ್ಗಳು ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೇನೆ. ಸೊ ಇಲ್ಲಿ ನಿಮ್ಮ ಒಂದು ಬ್ಲಾಕ್ ಸಂಖ್ಯೆ ಮತ್ತು ಅದರ ಒಂದು ಅಕ್ಷಾಂಶ ಹಾಗೂ ರೇಖಾಂಶ ಶೋ ಆಗ್ತಿರ್ತದೆ. ಅದ್ರ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೇನೆ. ಮ್ಯಾಪ್ ಡೌನ್ಲೋಡ್ ಮಾಡಿ ನೀವು ಬ್ಲಾಕ್ ಸಂಖ್ಯೆ ಐಡಿ ಅಂತ ನಮ್ಮ ಒಂದು ಬ್ಲಾಕ್ ಐಡಿ ಶೋ ಆಗ್ತಾ ಇದೆ. ಮ್ಯಾಪ್ ಡೌನ್ಲೋಡ್ ಮಾಡಲು ಬಯಸುವಿರಾ ಅಂತಕ್ಕಂಥ ಒಂದು ಪಾಪ್ ಪೇಜ್ ಇಲ್ಲಿ ಶೋ ಆಗುತ್ತದೆ. ಇಲ್ಲಿ ಡೌನ್ಲೋಡ್ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಬ್ಲಾಕ್ ನ ಮ್ಯಾಪ್ ಇಲ್ಲಿ ಡೌನ್ಲೋಡ್ ಕಂಪ್ಲೀಟ್ HLB ಮ್ಯಾಪ್ ಅಂತ ನಿಮ್ಮ ಒಂದು ಬ್ಲಾಕ್ ನ ಮ್ಯಾಪ್ ನಂಬರ್ PDF ನಿಮಗೆ ಇಲ್ಲಿ ಶೋ ಆಗ್ತಿರತ್ತೆ. ಮತ್ತು ಇಲ್ಲಿ ಕಣ್ಣಿನ ಚಿತ್ರ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮ್ಗೆ ಇಲ್ಲಿ ಓಪನ್ ಮಾಡಿದಾಗ ಸೊ ನೋಡಬಹುದು ನಿಮಗೆ ಅಲಾಟ್ ಆಗಿರ್ತಕ್ಕಂತಹ ಒಂದು HLB ಬ್ಲಾಕ್ ನ ಒಂದು ಮ್ಯಾಪ್ ನಿಮಗೆ ಶೋ ಆಗುತ್ತೆ. ಸೊ ಇದನ್ನೇ ನೀವು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತೆ. ಇದಿಷ್ಟು ಏನಪ್ಪಾ ಅಂತ ಕೇಳಿದ್ರೆ ಗಣತಿದಾರರು HLO ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗೋದು ಹೇಗೆ, ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಹೇಗೆ ಮತ್ತು ತಮ್ಮ ಒಂದು HLB ಮ್ಯಾಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನ ಇಲ್ಲಿಯವರೆಗೆ ನೋಡಿದೆವು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.